ಒನ್ ಕ್ಲಿಪ್ ಚಾರ್ಟ್ಸ್ ಅಂಡ್ ಅದೇ ತರ ಆಪರ್ಚುನಿಟಿ ಮೀಟಿಂಗ್, CNT ಮೀಟಿಂಗ್ ಅಂತ ಹೇಳ್ತೀವಿ. ಆ ಕಂಪನಿ ಆಫೀಸ್ ನಲ್ಲಿ ನಡೆಯೋದು, ಹೊರಗಡೆ ಹೋಟೆಲ್ ನಲ್ಲಿ ನಡೆಯೋದು, ಇದನ್ನ ನಾವು ತಪ್ಪಿಸಬಾರದು. ನಾವು ನಮ್ಮ ಟೀಮ್ ಅನ್ನ ಪೂರ್ತಿಯಾಗಿ ಉಪಯೋಗಿಸಬೇಕು. ಅಂಡ್ ನಮ್ಮ ಮನೆಯಲ್ಲಿ ನಡೆಯೋ ಮೀಟಿಂಗ್ ಕಾಲ್ಡ್ ಆಸ್ ಹೋಮ್ ಸ್ವೀಟ್ ಹೋಮ್. ನಮ್ಮ ಮನೆಯಲ್ಲಿ ಅದೇ ತರಹ ನಮ್ಮ ಕೆಳಗೆ ಬರ್ತಾರಲ್ಲ ಅವರ ಮನೆಯಲ್ಲಿ ರೆಗ್ಯುಲರ್ ಆಗಿ ನಡೆಯುತ್ತಿರುತ್ತೆ. ಸೊ ಈ ಟೂಲ್ಸ್ ಯಾವುದನ್ನು ಬಿಡದೆ ನಾವು ಮಾಡಿದ್ವಂದ್ರೆ ಜಯ ಖಂಡಿತವಾಗ್ಲೂ ಸಿಗುತ್ತೆ. ಈ ಜೈವನ ಹೊಂದುವಾಗ ನಾವು ಯಾವ ತರಹದ ಒಂದು ಪ್ಲಾನ್ ನಲ್ಲಿ ಇರಬೇಕು, ನಮಗೆ ಎಂಥ ಜಯ ಸಿಗುತ್ತೆ ಅನ್ನೋದನ್ನ 120 ಡೇಸ್ ಪ್ಲಾನ್ ಅನ್ನ ಮಾಡಬೇಕು. ನಮಗೆ ಯಾವ ರೀತಿಯ ಜಯ ಸಿಗುತ್ತೆ ಅನ್ನೋದನ್ನ 120 ಡೇಸ್ ಪ್ಲಾನ್ ನಿಮ್ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಆಸೆ ಪಡ್ತೀನಿ. ಬಹಳ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈ ತರದ ಪ್ಲಾನ್ಸ್ ಇರುತ್ತೆ. ಪೇಪರ್ ಪ್ಲಾನ್ಸ್ ನಿಜವಾಗಿ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ನಿಜವಾಗಿ ನಡೆಯುತ್ತೆ. ನಿಜವಾಗಿ ನಡೆಯುತ್ತಾ ಇಲ್ವಾ, ಈಗ ನಾವು ಪ್ಲಾನ್ ಹೇಳುವಾಗ ನೀವೇ ಒಂದು ನಿರ್ಣಯ ಮಾಡ್ತೀರಾ. ಫಸ್ಟ್ ಈ ಪ್ಲಾನ್ ನಲ್ಲಿ ಫಸ್ಟ್ ಅಸಂಪ್ಷನ್, ನಾವು ಈ ವ್ಯಾಪಾರ ಮಾಡುವಾಗ ಮೊದಲನೇ ತಿಂಗಳು ನಮ್ಮ ಕೆಳಗೆ ಒಂದು 6 ಜನರನ್ನ ನಾವು ಫುಲ್ ಮಾಡ್ತೀವಿ. 100 rupees ಇಸ್ ದ ಜಾಯ್ನಿಂಗ್ ಫೀಸ್. ಸ್ವಲ್ಪ ಯೋಚಿಸ್ ನೋಡಿ, ಆ ಜನರು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ಸರಿ, ಆ 6 ಮಂದಿಯನ್ನ ಜಾಯಿನ್ ಮಾಡುವಾಗ ದ 100 rupees ಮಿನಿಮಮ್ 600 rupees ಆಫ್ ಪ್ರಾಡಕ್ಟ್ಸ್ ತಗೋಬೇಕು. ಫೈನ್. ಈಗ ನಾವು ಬಿಸ್ನೆಸ್ ನಲ್ಲಿದ್ದೀವಿ. ಬಿಸ್ನೆಸ್ ನಲ್ಲಿ ನಾವು ಸಿ ಡೌನ್. ಸೊ ಕಂಪನಿಯವರು ಆಫರ್ ಕೊಡ್ತಾರೆ. ನಾರ್ಮಲಿ ಕಂಪನಿ ಆಫರ್ ನೋಡಿದ್ರೆ 100 ರೂಪಾಯಿ ಪ್ಲಸ್ 2500 ಆರ್ 3000. ಐ ಹ್ಯಾವ್ ಜಸ್ಟ್ 2500. ಆ 2500 rupeesಗೆ ಪ್ರಾಡಕ್ಟ್ಸ್ ತೆಗೆದುಕೊಳ್ಳುವಾಗ ದೆ ಗೆಟ್ ಮಿನಿಮಮ್ 400 rupees ಆರ್ 350 rupees ವರ್ತ್ ಪ್ರಾಡಕ್ಟ್ ಫ್ರೀ. ಸೊ ಆ ಆಫರ್ ಅನ್ನ ನಮ್ಮ ಜೊತೆಯಲ್ಲಿ ಬಂದ ಸ್ನೇಹಿತರು ಹತ್ರ ಹೇಳಬಹುದು. ಯಾರನ್ನು ಒತ್ತಾಯ ಮಾಡಬಾರ್ದು. ಬಟ್ ಯು ಕ್ಯಾನ್ ಟೆಲ್ ದೆಮ್, ಈ ರೀತಿ ತೆಗೆದುಕೊಂಡ್ರೆ ನಿಮ್ಗೆ ಈ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಇದೇ ತರ ನಾವು ಮಾಡಿದ್ರೆ ನಮ್ಮ ಗುರಿಯನ್ನ ನಾವು ಶೀಘ್ರದಲ್ಲೇ ಶೀಘ್ರದಲ್ಲಿ ಸೇರ್ತೀವಿ. ಸೊ ವಿ ಹ್ಯಾವ್ ಟು ಬಿಸ್ನೆಸ್ ಅನ್ನೋದು ಅವ್ರಿಗೆ ಹೇಳ್ಬಹುದು. ಹಾಗೆ ಮಾಡುವಾಗ ಒಂದು 6 ಜನರನ್ನ ಮೊದಲನೇ ತಿಂಗಳು ನಾವು ನಮ್ಮ ಗುಂಪಿನಲ್ಲಿ ಸೇರಿಸುವಾಗ 6 ಜನರನ್ನ ಅದೇ ಆಫರ್ ನಲ್ಲಿ ತಗೊಂಡ್ ಬರಬೇಕು ಅಂತ ಹೇಳಲ್ಲ. ಖಂಡಿತವಾಗಿ 6 ಜನರಿಗೆ ಹೇಳಿದ್ರೆ ಒಂದು 2 ಪೀಪಲ್ ಆದ್ರೂ ಅಟ್ಲೀಸ್ಟ್ ಈ ಆಫರ್ ಅನ್ನ ತಗೋತಾರೆ. ಆಗ ಏನಾಗುತ್ತೆ ಅಂದ್ರೆ ಇಬ್ರು ಅದನ್ನ ಪ್ರಾಡಕ್ಟ್ ಆಫರ್ ಅನ್ನ ನೋಡಿ ಬರ್ತಾರೆ. ದಟ್ ಮೀನ್ಸ್ 100 rupees ಪ್ಲಸ್ 2500 rupees ಕೊಡ್ತಾರೆ. ಮಿಕ್ಕ 4 100 ಪ್ಲಸ್ 600 ನಾರ್ಮಲ್ ಆಗಿ ನೋಡಿದ್ರೆ 100, 700, 1000 ವರೆಗೂ ಹೋಗುತ್ತೆ. ಬಟ್ ಸೊ 2500 ಪ್ರಾಡಕ್ಟ್ ತಗೋತಾರೆ ಅಂದ್ರೆ ಅವ್ರಿಗೆ 1500 BV ಸಿಗುತ್ತೆ. 600 ರೂಪಾಯಿಗೆ ತಗೊಂಡ್ರೆ 350 BV ಸಿಗುತ್ತೆ. ಸೊ ಮೊದಲ ತಿಂಗಳಿನಲ್ಲಿ 6 ಮಂದಿಯನ್ನ ರಿಕ್ವೈರ್ ಮಾಡ್ತಾರೆ. ಈಗ ನಾವು ನೋಡಿದ್ರೆ ಆ ಯೆಲ್ಲೋ ನಲ್ಲಿ ಇರೋದು ಆಫರ್ ನಲ್ಲಿ ಸೇರಿರೋರು, ವೈಟ್ ನಲ್ಲಿರೋರು ಆರ್ಡಿನರಿ ಆಗಿ ಸೇರಿದವರು. ಸೊ ಅವರ ಟೋಟಲ್ BV ಅಂತ ಲೆಕ್ಕ ಮಾಡಿದ್ರೆ 2100 ಪ್ಲಸ್ 360 ಇಂಟು 4 ಟೋಟಲ್ ಆಗಿ ಲೆಕ್ಕ ಮಾಡಿದ್ರೆ 4440 BV ಬರುತ್ತೆ. ನಾವು ಈ ತಿಂಗಳು 540 BV ಮಾಡ್ಬೇಕಂದ್ರೆ 540 BV ಮಾಡಬೇಕಾದಾಗ ದೆನ್ ವಿ ಗೋ ಆನ್ 5000 BV ಫಾರ್ ದ ಫಸ್ಟ್ ಮಂತ್. ದಟ್ ಮೀನ್ಸ್ ಕಂಪನಿಯ ಮುಂದಿನ ಆಫರ್ ಇದೆ. ಒಂದೇ ತಿಂಗಳಲ್ಲಿ 4500 BV ಮಾಡಬೇಕಂದ್ರೆ ಇವೊಂದು ನಾವು 5% ಆಗಿದ್ರು ಕೂಡ ನಮ್ಮ ಕಮಿಟಿ ನಮಗೆ ಡಬಲ್ ಪ್ರಮೋಷನ್ ಕೊಡ್ತಾರೆ, ನಮಗೆ 8% ಕೊಡ್ತಾರೆ. ಸೊ ನಾವು 8% ಹೋಗ್ಬಿಡ್ತೇವೆ. ಸೊ ನಮ್ಮ ಕೆಳಗಿರೋರೆಲ್ಲ 5% ಬಂದಿರ್ತಾರೆ. ಸೊ ನಮ್ಮ ಡಿಫರೆನ್ಸ್ ನೋಡಿದ್ರೆ 8 ಇಂದ 5. ಸೊ 3% ಕಮಿಷನ್ ಅವ್ರ ಕೆಲಸಕ್ಕೆ. ಸೊ ಆಗೇನಾಗುತ್ತೆ 4440 rupeesಗೆ 3% ನಾವು ಮಾಡಿದ 540 ರೂಪಾಯಿಗಳಿಗೆ 540 BVಗೆ 8% ನಮಗ್ ಸಿಗುತ್ತೆ. ಸೊ ಟೋಟಲ್ ಆಗಿ ಚೆಕ್ ಅಮೌಂಟ್ ನೋಡಿದ್ರೆ ಇಟ್ ಇಸ್ ಅರೌಂಡ್ 178 rupees. ಇಟ್ ಡಸಂಟ್ ಸ್ಟಾಪ್ ದೇರ್. ಕಂಪನಿಯ ಇನ್ನೊಂದು ಆಫರ್ ಏನಂದ್ರೆ ಈ ರೀತಿ ಮಾಡುವ 4500 BV ಒಂದೇ ತಿಂಗಳಲ್ಲಿ ಮಾಡುವವರಿಗೆ 79 ರೂಪಾಯಿಗೆ ಪ್ರಾಡಕ್ಟ್ ಫ್ರೀ ಆಗಿ ಕೊಡ್ತಾರೆ. ದಟ್ ಮೀನ್ಸ್ 1000 ರೂಪಾಯಿ ಬೆಲೆಯುಳ್ಳ MRP ಪ್ರಾಡಕ್ಟ್ಸ್ ಅನ್ನು ಕೊಡ್ತಾರೆ. ಸೊ 1000 ರೂಪಾಯಿ ಬೆಲೆಯುಳ್ಳ MRP ಪ್ರಾಡಕ್ಟ್ಸ್ ಪ್ಲಸ್ 178 rupees ಆಫ್ ಚೆಕ್. ಐ ಥಿಂಕ್ ಫಸ್ಟ್ ಮಂತ್ ಇಟ್ಸ್ ಅ ವೆರಿ ಗುಡ್ ಇನ್ಕಮ್. ಫೈನ್. ಅದೇ ಸೆಕೆಂಡ್ ಮಂತ್ ಏನ್ ಮಾಡಬೇಕು, ಈಗ ನಾವು ಹೇಳಬೇಕು. ನಾವು 6 ಮಂದಿ, ಮೊದಲು ನಾನು ಒಬ್ಬನೇ ಇದ್ದೆ, ಇವಾಗ ಎಲ್ಲರೂ ಇದೀವಿ. ನಮ್ಮ ಅಪ್ಲೈನ್ ಇದಾರೆ, ನಮ್ಮ CD ಸಪೋರ್ಟ್ ಇದೆ. ಸೊ ನಾನ್ ಮಾಡಿದ್ದೇನೆ ನೀವು ಮಾಡಬಹುದು. ಆಗ ಒಬ್ಬೊಬ್ರು ಅದೇ 5000 ರಿಪೀಟ್ ಮಾಡುವಾಗ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, 5000 ಹಾಕಿದ್ರೆ 30,000 BV ಬಂತು. ನಾವು ಒಂದು 500 BV ಮಾಡಿದ್ರೆ 30,500 BV ಆಯ್ತು. ನಾವು ಮೊದಲೇ 5000 ಮಾಡಿದೀವಿ. ಸೊ 35,500. ಸೊ ವಿ ಆರ್ ಇನ್ ದ 11% ದೇರ್. ಸೊ ಅವರೆಲ್ಲ 8% ಬಂದಿರ್ತಾರೆ. ಸೊ ದಟ್ ಹ್ಯಾಸ್ ಅ ಡಿಫರೆನ್ಸ್ ಆಫ್ 3%. ಸೊ ಅವ್ರ ವ್ಯಾಪಾರ ಮಾಡಿದ್ರೆ 3%, ನಾವು ಮಾಡಿದ್ರೆ 500 BVಗೆ ವಿ ಗೆಟ್ 11%. ಸೊ ನಮ್ಮ ಇನ್ಕಮ್ ನೋಡಿದ್ರೆ ಆ ತಿಂಗಳು 955 ಚೆಕ್ ಬರುತ್ತೆ. ಪ್ಲಸ್ ನೆಕ್ಸ್ಟ್ ಆಫರ್ ಕಂಪನಿಯಿಂದ ನಮ್ಮ ಕೆಳಗೆ 3 ಜನರನ್ನ 4500 ಮಾಡಿದ್ರೆ ನಮಗೆ 1000 ರೂಪಾಯಿ ಬೆಲೆಯುಳ್ಳ BV ಬೆಲೆಯುಳ್ಳ ವಸ್ತುಗಳು, ದಟ್ ಮೀನ್ಸ್ 1200 ಬೆಲೆಯುಳ್ಳ MRP ಸಾಮಗ್ರಿಗಳನ್ನ ಅವರೇ ನಮಗೆ ಕೊಡ್ತಾರೆ. ನಾವೀಗ ಎಷ್ಟು ಜನ ಮಾಡಿದ್ದೇವೆ, 2-3 ಮಾಡಿರ್ತೇವೆ. ದಟ್ ಮೀನ್ಸ್ ಈಗ 2000 BV ಬೆಲೆಯುಳ್ಳ ಸಾಮಗ್ರಿಗಳು ನಮಗೆ ಸಿಗುತ್ತೆ. 2000 DP ಬೆಲೆಯುಳ್ಳ ಸಾಮಗ್ರಿಗಳು ಪ್ಲಸ್ 955 rupees ಆಫ್ ಚೆಕ್. ನಮಗೆ ಕೆಳಗಿರೋರು ನಾವು ಕಳೆದ ತಿಂಗಳು ಬಂದೆ ಇದೇ ಅಮೌಂಟ್ 178 rupees ಪ್ಲಸ್ 250 ರೂಪಾಯಿ ಪ್ರಾಡಕ್ಟ್ಸ್ ವೋಚರ್ ಒಬ್ಬೊಬ್ಬರಿಗೂ ಸಿಗುತ್ತೆ. ಅಂಡ್ ಈ ಥರ್ಡ್ ಮಂತ್ ಏನಾಗುತ್ತೆ ಇದರಲ್ಲೂ ಅದೇ ಡ್ಯೂಪ್ಲಿಕೇಟ್ ಮಾಡಿದ್ರೆ ಪ್ರತಿಯೊಬ್ರು 30,000 BV ಮಾಡ್ತಾರೆ. ಸೊ 1,08,000 BV ಬರುತ್ತೆ. ಸೊ ವಿ ಹ್ಯಾವ್ ಗಾಟ್ ದ 20%. ನಮ್ಮ ಡೈರೆಕ್ಟರ್ ಲೆವೆಲ್ಗೆ ಬಂದ್ಬಿಟ್ಟಿರ್ತೀವಿ.
ಸೊ ನಮಗೆ ಬರೋ ಇನ್ಕಮ್ ನೋಡಿದ್ರೆ ನಾವು 20% ನಲ್ಲಿ ಇರ್ತೀವಿ, ಅವರು 11% ನಲ್ಲಿ ಇರ್ತಾರೆ. ಸೊ ಡಿಫರೆನ್ಸ್ ಇಸ್ 9%. ಆ ಪರ್ಫಾರ್ಮೆನ್ಸ್ ಬೋನಸ್ ಕನೆಕ್ಟ್ ಮಾಡಿದ್ರೆ 17,300. ಸೊ ಇದು ಮಾತ್ರ ನಮಗೆ ಆದಾಯ. ನಮ್ಮ ಗ್ರೂಪ್ ನಲ್ಲಿ 32 BV ನಡೆದಿದೆ, 1,80,000 ನಡೆದಿದೆ. ಸೊ ದೇ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದ ಡೈರೆಕ್ಟರ್ ಬೋನಸ್. ಆ 1,80,000 ಡೈರೆಕ್ಟರ್ ಬೋನಸ್ ಹಾಕಿದ್ರೆ 6%, ಅದನ್ನ ಲೆಕ್ಕ ಮಾಡಿದ್ರೆ 8,100 ರೂಪೀಸ್ ನಮಗೆ ಡೈರೆಕ್ಟರ್ ಬೋನಸ್ ಆಗಿ ಬರುತ್ತೆ. ಸೊ ಎರಡನ್ನು ಕೂಡಿಸಿದ್ರೆ ಆ ತಿಂಗಳು 3ನೇ ತಿಂಗಳು ಸಂಪಾದನೆ 25,400 ಮುಟ್ಟಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, 4ನೇ ತಿಂಗಳು ನಾವು ಹೆಜ್ಜೆ ಮುಂದಿಡ್ತೇವೆ. ಎಷ್ಟು ಇನ್ಕಮ್ ಇರುತ್ತೆ ಅನ್ನೋದನ್ನ ನೋಡಿ. ನೀವು ಊಹಿಸೋಕೂ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. 4ನೇ ತಿಂಗಳು ಅದೇ ಅವರು ಡ್ಯೂಪ್ಲಿಕೇಟ್ ಮಾಡಿದ್ರೆ ಅವರೆಲ್ಲರೂ ಡೈರೆಕ್ಟರ್ಸ್ ಆಗಿರ್ತಾರೆ. ಸೊ ವಿ ಬಿಕಮ್ ಎ ಕ್ರೌನ್ ಡೈರೆಕ್ಟರ್. ಆಗ ಅವರೆಲ್ಲರೂ ಅದೇ ರೀತಿ ಆ 25,000 27,000 ಸಂಪಾದನೆ ಆಗುತ್ತೆ. ನಮ್ಗೇನ್ ಸಂಪಾದನೆ ಅಂದ್ರೆ 20%. ಅವರು 20% ಪರ್ಫಾರ್ಮೆನ್ಸ್ ಬೋನಸ್ ಅಲ್ಲ ಅದು. ಆದ್ರೆ ಅದು ಏನ್ ಸಿಗುತ್ತೆ ಅಂದ್ರೆ ಡೈರೆಕ್ಟರ್ ಬೋನಸ್ ಸಿಗುತ್ತೆ. ನಮ್ ಕೆಳಗೆ ಒಬ್ಬ ಡೈರೆಕ್ಟರ್ ಬಂದ್ರೆ ಟ್ರಾವೆಲ್ ಫಂಡ್ ಸಿಗುತ್ತೆ. ನಮ್ಮ ಕೆಳಗೆ ಒಬ್ಬ 1,90,000 BV ತೆಗೆದು ನಮಗೆ ಲೀಡರ್ಶಿಪ್ ಬೋನಸ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಕಾರ್ ಫಂಡ್ ಮತ್ತೆ ಹೌಸ್ ಫಂಡ್. ನಾವು ಇದನ್ನ 6 ತಿಂಗಳು ಮೇಂಟೈನ್ ಮಾಡಿದ್ರೆ ನಮ್ಗೆ ಅದು ಸಿಗುತ್ತೆ. ಬಟ್ ಈಗ ಫಸ್ಟ್ ಮಂತ್, ಸೊ ಇವೆರಡೂ ಇಲ್ಲ. ಸೊ ಇದು 3 ಸಿಗುತ್ತೆ. ಇದು ಎಷ್ಟು ಸಿಗುತ್ತೆ? ಅವ್ರು ಮಾಡೋ ಒಬ್ಬೊಬ್ರು ಬಿಸ್ನೆಸ್ ಇಂದನೂ 5% ಸಿಗುತ್ತೆ. ಹಾಗಾದ್ರೆ 1,80,000 ಇಂಟು 5 ಇಂಟು 6 ಮಂದಿ. ಸೊ ಅವ್ರಿಗೆ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 54,030 ಪಾಯಿಂಟ್ಸ್ ಬರುತ್ತೆ. ಈ 54,030 ಪಾಯಿಂಟ್ಗಳಿಗೆ ಡೈರೆಕ್ಟರ್ ಬೋನಸ್ ಒಂದು 40,000, ಟ್ರಾವೆಲ್ ಫಂಡ್ 10,000 ಅಂಡ್ ಲೀಡರ್ಶಿಪ್ ಬೋನಸ್ 2.5 ಅದ್ರ ಬೆಲೆ. ಒಟ್ಟಾಗಿ ಸೇರಿ 1,35,000 ಕೂಡಿದ್ರೆ ನಮಗೆ ಆ ತಿಂಗಳು 4ನೇ ತಿಂಗಳ ಆದಾಯ 1,86,403 ರೂಪೀಸ್. ಇದು ಡೆಫಿನೆಟ್ ಆಗಿ ನಡೆಯುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ನಾವು ಮಾಡೋಕ್ ಶುರು ಮಾಡಿದ್ರೆ 4ನೇ ತಿಂಗಳು ನಡೆಯೋದಲ್ಲ, ಖಂಡಿತವಾಗಿ 1 ವರ್ಷದಲ್ಲಿ ನಡೆಯುತ್ತೆ. ನಡೆಯುತ್ತಾ ನಡೆಯಲ್ವಾ? ಎ ಪರ್ಸನ್ ಸ್ಟ್ಯಾಂಡಿಂಗ್ ಬಿಫೋರ್ ಯು. ನನ್ನ ಜೀವನದಲ್ಲಿ ನಡೆದಿದೆ. ಈಗ ಮೈ ಇನ್ಕಮ್ ಇಸ್ ಟಚಿಂಗ್ ಸಮ್ವೇರ್ 1,70,75. ಇದನ್ನ ನಾವು ಮಾಡಿದ್ರೆ ನಮ್ಮ ಜೀವನದಲ್ಲಿ ಜಯ ಖಂಡಿತ. ಅದಕ್ಕಾಗಿ ನಮಗೆ ಆಪರ್ಚುನಿಟಿ ತೋರಿಸೋದಕ್ಕೆ ಸಿಡಿ ಇದೆ. ಬರೋರಿಗೆ ಏನ್ ಮಾಡೋದು ಅಂತ ತೋರಿಸೋದಕ್ಕೆ ಸಿಡಿ ಇದೆ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ 100% ಮೈ ಡಿಯರ್ ಫ್ರೆಂಡ್ಸ್ ಸಕ್ಸಸ್. ಅಂಡ್ ನೀವು ಸಕ್ಸಸ್ ಆಗೋಕ್ ಮುಂಚೆ ಕೆಲವು ವಿಷಯಗಳನ್ನ ಹೇಳ್ತಾನೆ. ವಿ ಶುಡ್ ಬಿ ಕೋರ್ ವೆಸ್ಟಿಜಿಯನ್ಸ್. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಫೈನ್.